ಕಾಗೇರಿಗೆ ಆ ಇಬ್ಬರು ನಾಯಕರದ್ದೇ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಈ ಇಬ್ಬರು ನಾಯಕರು ಕೂಡ ಫೀಲ್ಡಿಗೆ ಇಳಿತಾ ಇಲ್ಲ, ಪ್ರಚಾರಕ್ಕೂ ಕೂಡ ಬೆಂಬಲವನ್ನ ಕೊಡ್ತಾ ಇಲ್ಲ. ಇದರಿಂದ ಕಾಗೇರಿಯವರಿಗೆ ಒಂದು ಕಡೆ ಟೆನ್ಷನ್ ಹೆಚ್ಚಾಗ್ತಾ ಇರುವಂಥದ್ದು. ಅನಂತಕುಮಾರ್ ಅದೇ ರೀತಿಯಾಗಿ ಹೆಬ್ಬಾರ್ದೆ ಇದೀಗ ತಲೆ ಬಿಸಿಯಾಗಿದೆ. ಉತ್ತರ ಕನ್ನಡದಲ್ಲಿ ಪ್ರಚಾರಕ್ಕೆ ನಾಯಕರು ಧುಮುಕ್ತಾ ಇಲ್ಲ. ಇಬ್ಬರ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕ ಹೆಬ್ಬಾರ್ ರಾಜಕೀಯ ನಡೆ ಬಗ್ಗೆ ಕಾಗೇರಿ ಗರಂ ಆಗಿದ್ದಾರೆ. ರಾಜಕೀಯ ನಿಲುವನ್ನ ಸ್ಪಷ್ಟಪಡಿಸುವಂತೆ ಹೆಬ್ಬಾರ್ಗೆ ತಾಕೀತನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಗೆ ಅಭ್ಯರ್ಥಿ ಕಾಗೇರಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದರೆ ಕಾಗೇರಿಯವರು ಏನ್ ಹೇಳಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ಅನ್ನೋದ್ರ ಕುರಿತು ಡೀಟೇಲ್ಸ್ ನಿಮ್ಮ ಮುಂದೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಈ ಬಾರಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಈಗ ಒಂದು ಕಡೆ ಅನಂತಕುಮಾರ್ ಹೆಗಡೆಯವರಿಂದ ಅವರ ಟಿಕೆಟ್ ಕೈ ತಪ್ಪಿ ಈಗ ವಿಶ್ವೇಶ್ವರ ಹೆಗಡೆಯವರಿಗೆ BJP ಹೈಕಮಾಂಡ್ ಮಣೆ ಹಾಕಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಅಭ್ಯರ್ಥಿಯಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹಿರಿಯರು, ಹಾಗೆ BJPಗೆ ಭಾಳ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು, ತುಂಬ ಹಿರಿಯರಿದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ಸೋಣ. ಹಾಗೇನೇ ಒಂದು ಸ್ಥಳೀಯವಾಗಿ ಮತ್ತು ರಾಜಕೀಯವಾಗಿ ಚರ್ಚೆ ಆಗ್ತಿರ್ತಕ್ಕಂಥ ಎರಡು ವಿಚಾರಗಳ ಬಗ್ಗೆಯೂ ಕೂಡ ಅವರಿಂದಲೇ ಮಾತಾಡ್ಸೋದು ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ಈಗ ತಮಗೆ ಗೊತ್ತಿರೋ ಹಾಗೆ ಎಲ್ರಿಗೂ ಕೂಡ ಒಂದು ಕುತೂಹಲ ಏನಂತಂದರೆ, ಅನಂತಕುಮಾರ್ ಹೆಗಡೆ ಅವರು ಯಾಕೋ ಪ್ರಚಾರಕ್ಕೆ ಬರ್ತಾ ಇಲ್ಲ, ಎಲ್ಲೋ ಒಂದು ಕಡೆ BJPಯಿಂದ ಮುನಿಸ್ಕೊಂಡಿದ್ದಾರೆ, ರಾಜ್ಯ ನಾಯಕರ ಸಂಪರ್ಕ ಸಿಗ್ತಿಲ್ಲ, ಹೈಕಮಾಂಡ್ ನಾಯಕರ ಸಂಪರ್ಕಕ್ಕೆ ಸಿಗ್ತಿಲ್ಲ, ಅಭ್ಯರ್ಥಿಯವರಿಗೆ ಬೆಂಬಲವನ್ನು ನಿಲ್ತಾ ಇಲ್ಲ ಅಂತಕ್ಕಂಥ ಆರೋಪ. ಏನು ಹೇಳ್ತೀರಿ ಸರ್? ಅನಂತಕುಮಾರ್ ಹೆಗಡೆ ಅವರು BJPಯಿಂದ ನಿರಂತರವಾಗಿ 6 ಬಾರಿಗೆ ಗೆದ್ದು ಕೇಂದ್ರ ಸಚಿವರಾಗಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಕೆಲಸ ಮಾಡಿದವರು. ನಮ್ಮ ಕ್ಷೇತ್ರದಲ್ಲಿ BJP ಬಲಿಷ್ಠವಾಗಿದೆ. ನಾವು 6 ಬಾರಿಗೆ ಅನಂತಕುಮಾರ್ ಹೆಗಡೆಯವರು ಗೆಲ್ಲೋದಕ್ಕೆ ನಮ್ಮ ಕ್ಷೇತ್ರದಲ್ಲಿ ಸಾಧ್ಯ ಆಗಿದೆ. ಅವರು ಚುನಾವಣೆ ಪ್ರಚಾರ ಕಾರ್ಯದಲ್ಲಿ ಮುಂದಿನ ಜಿಲ್ಲೆಯ ಅಭಿವೃದ್ಧಿಯ ವಿಷಯಗಳಲ್ಲಿ ನಮ್ಮ ಜೊತೆಗೆ ಇರ್ತಾರೆ, ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ 100ಕ್ಕೆ 100 ನನಗಿದೆ. ಹಾಗೆ ತಮಗೆ ಅನಂತಕುಮಾರ್ ಹೆಗಡೆ ಅವ್ರದ್ದು ಒಂದು ರೀತಿಯ ಸವಾಲಾದರೆ, ಮತ್ತೊಂದು ಕಡೆ ಶಿವರಾಮ್ ಹೆಬ್ಬಾರ್ ಅವ್ರದ್ದು ಕೂಡ ಎಲ್ಲೋ ಒಂದು ಕಡೆ ತಮ್ಮ ತಲೆ ಬಿಸಿ ಇರ್ಬೋದು ಅನಿಸುತ್ತೆ. ಯಾಕೆಂತಂದರೆ ಎಲ್ಲೂ ಕೂಡ ಅವರು ಸ್ಪಷ್ಟವಾಗಿ ಒಂದು ಕಡೆ ಪಕ್ಷ ಚಟುವಟಿಕೆಗಳಿಂದ ದೂರ ಇದ್ದಾರೆ, ಆ ಕಡೆ ಕಾಂಗ್ರೆಸ್ನವ್ರಿಗೂ ಹತ್ರ ಆಗ್ತಾ ಇಲ್ಲ. ಶಿವರಾಮ್ ಹೆಬ್ಬಾರ್ ಬಗ್ಗೆ ನಾನು ಅವರಿಗೆ ಕೇಳ್ಕೊಂಡಿದ್ದೀನಿ, ನಿಮ್ಮ ನಿಲುವಿನಲ್ಲಿ ಸ್ಪಷ್ಟತೆ ಇರಲಿ. ನಾವೊಬ್ಬ ಜನಪ್ರತಿನಿಧಿ, ಜವಾಬ್ದಾರಿ ಸ್ಥಾನದಲ್ಲಿರೋರು, ಗೌರವದ ಸ್ಥಾನ, ಘನತೆ ಹೊಂದಿರುವ ಸ್ಥಾನ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕಂತ ಸ್ಥಾನದಲ್ಲಿರುವಂಥವ್ರು ನಾವು. ನಮ್ಮ ನಡೆಗೂ ನುಡಿಗೂ ಅಜಗಜಾಂತರವಾದರೆ, ವ್ಯತ್ಯಾಸವಾದರೆ ಜನ ಈ ವ್ಯವಸ್ಥೆಯನ್ನೇ ಅಪಹಾಸ್ಯಕ್ಕೀಡು ಮಾಡ್ತಾರೆ. ಕೇವಲ ಅವರನ್ನು ಮಾತ್ರ ಅಲ್ಲ, ನಿಮ್ಮ ನಿಲುವಿನಲ್ಲಿ ಸ್ಪಷ್ಟತೆ ಇಡಲಿ. ನೀವು ಗೊಂದಲದಲ್ಲಿ ಇರಬೇಡಿ, ನಿಮ್ಮ ಮತದಾರನ ಗೊಂದಲದಲ್ಲಿ ಇಡಬೇಡಿ, ಈ ವ್ಯವಸ್ಥೆಗೆ ಅಗೌರವ ತೋರಿಸಬೇಡಿ ಅಂತ ಹೇಳಿದ್ದಾನೆ. ರಾಜ್ಯಸಭೆ ಚುನಾವಣೆಗೂ BJPಗೆ ನಮ್ಮ VPಗೂ ಮನ್ನಣೆ ಕೊಟ್ಟು ಮತ ಹಾಕ್ಲಿಕ್ಕೆ ಬರಲಿಲ್ಲ. ಈಗ ಚುನಾವಣೆ ಪ್ರಕ್ರಿಯೆಯಲ್ಲೂ ತೊಡಗಿಸ್ಕೊಳ್ತಾ ಇಲ್ಲ. ಅವರ ನಿಲುವೇನಿದೆ ಅಂತ ಹೇಳಿ ಸ್ಪಷ್ಟಪಡಿಸಲಿ, ನಿಲುವಿನಂತೆ ನಡ್ಕೊಳ್ಳಿ. ಈ ಗೊಂದಲದ ಸ್ಥಿತಿಯಲ್ಲಿ ಅವರು ಇಡೋದು, ಈ ವ್ಯವಸ್ಥೆ ಇಡೋದು, ಇದು ಯಾರಿಗೂ ಶೋಭೆ ತರುವಂಥದ್ದಲ್ಲ. ಇದು ಅಭ್ಯರ್ಥಿಯಾಗಿ ತಾವು ಸ್ಥಳೀಯವಾಗಿ ಒಂದು ಲೋಕಲ್ ರಿಪೋರ್ಟನ್ನು ಕೊಡಲೇಬೇಕಾಗುತ್ತೆ, ಹೈಕಮಾಂಡ್ಗೆ ಇರ್ಬೋದು ಅಥವಾ ರಾಜ್ಯ ನಾಯಕರಿಗೆ, ಉಸ್ತುವಾರಿಗಳಿಗೆ. ಸೊ ಈ ಬಗ್ಗೆ ಏನಾದರೂ ಶಿವರಾಮ್ ಹೆಬ್ಬಾರ್ ಅವರ ನಡೆ ಬಗ್ಗೆ, ಅನಂತಕುಮಾರ್ ಹೆಗಡೆ ಅವರ ನಡೆ ಬಗ್ಗೆ ತಾವೇನಾದರೂ ಮುಕ್ತವಾಗಿ ಚರ್ಚೆ ಮಾಡಿದ್ದೀರಾ ಪಕ್ಷದ ಹಿರಿಯರ ನಾಯಕರ ಜೊತೆ? ನಾನು ಚರ್ಚೆ ಮಾಡೋ ಅಗತ್ಯವೇ ಇಲ್ಲ. ಅದು ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ತಾರಲ್ಲ, ಎಲ್ಲರಿಗೂ ಚಿತ್ರಣದ ಬಗ್ಗೆ ಸ್ಪಷ್ಟ ಕಲ್ಪನೆ ಇದೆ. ಆದರೆ ಹೆಬ್ಬಾರ್ ಅವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸ್ಕೊಂಡು ತಮ್ಮ ನಿಲುವಿನಂತೆ ನಡ್ಕೊಳ್ಳೋದಕ್ಕೆ ಈ ವ್ಯವಸ್ಥೆಯಲ್ಲಿ ಅವಕಾಶ ಇದೆ, ಹಾಗೆ ನಡ್ಕೊಳ್ಬೇಕು. ಈ ರೀತಿ ಇಡೀ ವ್ಯವಸ್ಥೆಯನ್ನೇ ಅಪಹಾಸ್ಯಗೊಳಿಸುವಂಥ ಸ್ಥಿತಿಯನ್ನು ತರಬಾರ್ದು. ಇದಿಷ್ಟು ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಮಾತು. ಒಟ್ಟಾರೆಯಾಗಿ ದೇಶದ ಆಂತರಿಕ ವಿಚಾರವಾಗಿ ಕಾಂಗ್ರೆಸ್ನವರ ಮಾನಸಿಕ ಸ್ಥಿತಿ ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ಭಾಳ ತೀಕ್ಷ್ಣವಾಗಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.